ಎಲ್ಲಿ ನೋಡಿದ್ರು ಗಿಲ್ಲಿ 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 ಫೀವರ್ ಶುರುವಾಗಿದೆ. ಗಿಲ್ಲಿ ನಟ ಗೆದ್ದೇ ಗೆಲ್ತಾರೆ, ಗೆಲ್ಲಬೇಕು ಅನ್ನುವಂಥದ್ದನ್ನು ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋ ಹಣ್ಣು ಮುದುಕರು ಹೇಳ್ತಾ ಇದ್ದಾರೆ. ರಾಜ್ಯದ ಗಲ್ಲಿ ಗಲ್ಲಿಯಲ್ಲೂ ಕೂಡ ಈಗ ಗಿಲ್ಲಿಯದ್ದೇ ಸದ್ದು. ರಾಜ್ಯದ ಗಲ್ಲಿ ಗಲ್ಲಿಯಲ್ಲೂ ಗಿಲ್ಲಿ ಗೆಲುವಿಗಾಗಿ ಅಭಿಮಾನಿಗಳು ಅಭಿಯಾನವನ್ನು ಮಾಡಿದ್ರು. ಇಲ್ಲಿ ತನಕ ಗಿಲ್ಲಿಗೆ ವೋಟ್ ಹಾಕಬೇಕು ಅಂತ ಅಭಿಯಾನ ಸೋಷಿಯಲ್ ಮೀಡಿಯಾದಲ್ಲಿ ಅದೊಂದು ಟ್ರೆಂಡಿಂಗ್ ಶುರು ಹೋಗ್ಬಿಡ್ತು. 99 ವೋಟ್ಸ್ ಒಬ್ಬೊಬ್ರಿಗೆ ಹಾಕ್ಬೋದಲ್ವಾ, ಎಲ್ಲರೂ ವಿಡಿಯೋ ಎಲ್ಲ ಮಾಡ್ಕೊಳಕ್ಕೆ ಶುರು ಮಾಡಿಬಿಟ್ರು. ಟ್ಯಾಟೂ ಹಾಕಿಸ್ಕೊಂಡು ವಿಶ್ ಮಾಡ್ತಾ ಇದ್ದಾರೆ. ಗಿಲ್ಲಿ ಹುಟ್ಟೂರಲ್ಲೂ ಕೂಡ ಮನೆ ಸಂಭ್ರಮ ಅನ್ನುವಂಥದ್ದು ಮನೆ ಮಾಡಿದೆ. ವೋಟ್ ಫಾರ್ ಗಿಲ್ಲಿ, ಗೆದ್ದು ಬಾ ಗಿಲ್ಲಿ ಅಂತ ಘೋಷಣೆಗಳು ಜೋರಾಗ್ತಾ ಇದೆ. ಬಹುಶಃ ಇದನ್ನೆಲ್ಲ ಪುಣ್ಯಾತ್ಮ ಹೊರಗೆ ಬಂದು ಕಪ್ಪಿಟ್ಕೊಂಡು ಬರ್ತಾರೋ ಹಾಗೆ ಬರ್ತಾರೋ ಗೊತ್ತಿಲ್ಲ, ಬಟ್ ಹೊರಗೆ ಬಂದು ನೋಡಿಬಿಟ್ರೆ ಮಾತ್ರ ಸರ್ಪ್ರೈಸ್. ಈ ರೀತಿಯ ಒಂದು ಹಿಂಗು ನಾನು ಜನರನ್ನ ಗಳಿಸಿದ್ದೀನಿ ಅಂತ ಅವರು ಊಹೆಯೂ ಕೂಡ ಮಾಡಿರೋಕ್ಕಾಗಲ್ವಾ ಅಂತ. ಇದೀಗ ನಾವು ಗಿಲ್ಲಿ ನಟ ಆಡಿ ಬೆಳೆದಿರುವಂತ ಮನೆಯಲ್ಲಿದ್ದೇವೆ. ಅವ್ರ ಮನೆ ನೋಡ್ಬೋದು ನೀವು. ಅವ್ರ ಮನಸ್ಸು ದೊಡ್ಡದು, ಆದ್ರೆ ಅವ್ರ ಮನೆ ಚಿಕ್ಕದು. ಆದ್ರೂ ಸಹಿತ ಅವ್ರ ಮನೆನ ನಿಮ್ಗೆ ತೋರಿಸ್ತಾ ಹೋಗ್ತೇನೆ. ಮೊದಲಿಗೆ ಅವ್ರ ಮನೆಯಲ್ಲಿರುವಂತ ಎಲ್ಲ ಹಾರಗಳನ್ನು ನೋಡಿರ್ಬೋದು. ಸಿಕ್ಕಾಪಟ್ಟೆ ಅವರಿಗೆ ನೆನಪಿನ ಕಾಣಿಕೆಗಳು ಕೂಡ ದೊರೆತಿದ್ದೇವೆ. ಅವರ ಅಣ್ಣ ಮತ್ತು ಅತ್ತಿಗೆಯ ಫೋಟೋನ ನೀವು ಗಮನಿಸಬಹುದು ಆ ಒಂದು ಹಾರದ ಪಕ್ಕ. ಸೊ ಅವ್ರ ಅಣ್ಣ ಮತ್ತು ಅತ್ತಿಗೆ ಇವರು ದಾರದಲ್ಲಿ ಮಾಡಿದಂತಹ ಫೋಟೋ ಫ್ರೇಮ್ ಇದು. ಸೊ ಸಖತ್ತಾಗೇ ಇದೆ. ಸೊ ಇದು ಗಿಲ್ಲಿ ಅವರ ಚಿಕ್ಕಂದಿರ್ತಾ ಇರುವಂತ ಫೋಟೋ ಇದು ಸಹಿತ. ಸೊ ಟ್ರೂ ಹಾನೆಸ್ಟ್ ಎಂಟರ್ಟೈನರ್ ಗಿಲ್ಲಿ, ಥ್ಯಾಂಕ್ಸ್ ಫಾರ್ ಎಂಟರ್ಟೈನಿಂಗ್ ಅಂತ ಒಂದು ವಾಲ್ ಕೂಡ ಇದೆ. ಅದನ್ನು ಸಹಿತ ನೀವು ಗಮನಿಸಬಹುದು ಫೋಟೋದಲ್ಲಿ. ಇನ್ನು ನೆನಪಿನ ಕಾಣಿಕೆಗಳು ಸಿಕ್ಕಾಪಟ್ಟೆ ಇದೆ ಗಿಲ್ಲಿ ಅವ್ರ ಮನೆಯಲ್ಲಿ. ಮೊದಲಿಗೆ ಕನ್ನಡ ಯುವಕರ ಸಂಘದಿಂದ ನೆನಪಿನ ಕಾಣಿಕೆ ದೊರೆತಿರುವಂಥದ್ದು ನೀವು ದೃಶ್ಯದಲ್ಲಿ ಮೇಲಿನ ಒಂದು ಫೋಟೋದಲ್ಲಿ ಗಮನಿಸಬಹುದು. ಇನ್ನ ನಮ್ಮ ಆಕ್ಟರ್, ಕನ್ನಡದ ಆಕ್ಟರ್ ಶರಣ್ ಅವ್ರ ಜೊತೆಗೆ ನಮ್ಮ ಗಿಲ್ಲಿ ಅವರು ಕಾಣಿಸಿಕೊಂಡಿರುವಂತಹ ಪರಿಯನ್ನ ಆ ಫೋಟೋಲ್ಲಿ ನೀವು ವೀಕ್ಷಿಸಬಹುದು. ಇನ್ನ ಭರ್ಜರಿ ಬ್ಯಾಚುಲರ್ ಅಲ್ಲಿ ರನ್ನರ್ ಅಪ್ ತೆಗೆದುಕೊಂಡಿರುವಂತಹ ಬಹುಮಾನವನ್ನು ಗಮನಿಸಬಹುದು. ಕಾಮಿಡಿ ಕಿಲಾಡಿಗಳು ರನ್ನರ್ ಅಪ್ ಕೂಡ ಅವ್ರಿಗೆ ದೊರಕಿರುವಂತದ್ದು. ಇದಾದ ಬಳಿಕ ಗಿಲ್ಲಿ ಒಂದು ಖ್ಯಾತಿಯನ್ನು ಪಡೆದ್ರು. ಅದಾದ ನಂತರ ಬಿಗ್ ಬಾಸ್ ಅಲ್ಲಿ ಈಗ ಗ್ರ್ಯಾಂಡ್ ಫಿನಾಲೆಗೆ ಎಂಟ್ರಿ ಆಗಿದ್ದಾರೆ. ಸೊ ಈ ಗ್ರ್ಯಾಂಡ್ ಫಿನಾಲ್ ಅಲ್ಲೂ ಗೆದ್ರು ಸಹಿತ ಬಿಗ್ ಬಾಸ್ ಅವರ ಒಂದು ಅವಾರ್ಡ್ ಕೂಡ ಅವ್ರ ಮನೆಗೆ ತಲುಪುತ್ತೆ ಅನ್ನೋದನ್ನ ಯಾವುದೇ ಕಡಾಖಂಡಿತ ಅಂತಾನೆ ಹೇಳ್ಬೋದು. ಸೊ ದರ್ಶನ್ ಅವರೊಟ್ಟಿಗೆ ಗಿಲ್ಲಿ ಅವರ ಒಡನಾಟ ಹೇಗಿತ್ತು ಅನ್ನೋದನ್ನ ಆ ಫೋಟೋದಲ್ಲಿ ನೀವು ಗಮನಿಸಬಹುದು. ಅದಾದ ಬಳಿಕ ಗ್ಲೋಬಲ್ ಇಂಟರ್ನ್ಯಾಷನಲ್ ಸ್ಕೂಲಿಂದ ಕೂಡ ಗಿಲ್ಲಿಗೆ ಅವಾರ್ಡ್ ದೊರಕಿದೆ. ಇನ್ನು ನಾನ್ ಸ್ಟಾಪ್ ಎಂಟರ್ಟೈನ್ಮೆಂಟ್ ಅನ್ನೋ ಒಂದು ಆ್ಯಪ್ ಲಾಂಚ್ ಮಾಡಿದ್ರು. ಆ ಆ್ಯಪ್ ಲಾಂಚ್ನಲ್ಲಿ ಆ ಕಾರ್ಯಕ್ರಮದಲ್ಲೂ ಸಹಿತ ಅವರಿಗೆ ನೆನಪಿನ ಕಾಣಿಕೆ ದೊರೆತಿದೆ. ಇನ್ನು ಸಿರಿಗನ್ನಡ ಅನ್ನೋ ಮೊಮೆಂಟೋ ಕೂಡ ಅವರಿಗೆ ದೊರಕಿರುವಂಥದ್ದು. ಇನ್ನು ಇಂಡಸ್ಟ್ರಿ ಅವರ ಎಲ್ಲರೂ ಕೂಡ ಅವರಿಗೆ ಅವಾರ್ಡನ್ನು ನೀಡಿದ್ದಾರೆ. ಮಯೂರ ಇಂಟರ್ನ್ಯಾಷನಲ್ ಸ್ಕೂಲ್ ಅವಾರ್ಡ್ನ ಗಮನಿಸಬಹುದು ನೀವು. ಅದಾದ ಬಳಿಕ ಜಿ ಕುಟುಂಬ ಅವಾರ್ಡ್ಸ್ 2024 ಕೂಡ ಅವರಿಗೆ ದೊರಕಿದೆ. ಬೆಸ್ಟ್ ಆಫ್ ದಿ ಜೆಂಟಲ್ಮೆನ್ ಅನ್ನೋ ಒಂದು ಅವಾರ್ಡ್ ಕೂಡ ಇದು. ಆ ಅವಾರ್ಡ್ನ ನೀವು ಗಮನಿಸಬಹುದು. ಇನ್ನು ಪುನೀತ್ ರಾಜ್ಕುಮಾರ್ ಅವರ ನೆನಪಿಗಾಗಿ ಗಿಲ್ಲಿ ಅವರಿಗೆ ಒಂದು ಫೋಟೋ ಫ್ರೇಮ್ ಕೂಡ ನೀಡಲಾಗಿದೆ. ಸೊ ಅದನ್ನು ಕೂಡ ನೀವು ಗಮನಿಸಬಹುದು. ಇನ್ನು ಗಿಲ್ಲಿ ಅವರ ಮನೆಯಲ್ಲಿರುವಂತಹ ಒಂದು 4K LED ಟಿವಿ ಇದು. ಸೊ ಅವ್ರ ಮನೆ ಚಿಕ್ಕದಾಗಿರ್ಬೋದು, ಬಟ್ ಕರ್ನಾಟಕದಾದ್ಯಂತ ಕೋಟಿ ಮನೆಗಳನ್ನ ಗೆದ್ದಂತ ಗಿಲ್ಲಿ ಅವರ ಮನೆ ಇದು. ಸೊ ಪಳಾರ್ ಗಿಲ್ಲಿ ಅಂತ ಅವ್ರದ್ದೊಂದು ಫೋಟೋ ಫ್ರೇಮನ್ನ ಅವರ ಅಭಿಮಾನಿಗಳು ಕೂಡ ನೀಡಿದ್ದಾರೆ. ಶ್ರೀ ಗಿಲ್ಲಿ ನಟ ಅವರಿಗೆ ಅಂತ ಕೆಲವೊಂದಿಷ್ಟು ನೆನಪಿನ ಕಾಣಿಕೆಗಳು ಕೂಡ ದೊರಕಿರುವಂಥದ್ದು. ಸೊ ಇದು ಅವ್ರ ಮನೆಯ ಹಾಲು. ಸೊ ದೊಡ್ಡ ದೊಡ್ಡ ಇದು ಏನು ಹಾರಗಳಾಗಿರಬಹುದು, ನಂತರ ಫೋಟೋ ಫ್ರೇಮ್ಗಳನ್ನ ಗಮನಿಸಿದ್ರಿ. ಸೊ ಗಿಲ್ಲಿ ಅವ್ರ ಮನೆ ಅಡುಗೆ ಮನೆಯನ್ನು ಗಮನಿಸ್ತಾ ಹೋಗೋಣ ಬನ್ನಿ. ಸೊ ಇದು ಗಿಲ್ಲಿ ಅವ್ರ ಮನೆಯ ಅಡುಗೆ ಮನೆ. ಸೊ ಇಲ್ಲೇ ಸಹಿತ ಗಿಲ್ಲಿ ಅವರು ಆಟ ಆಡಿ ಊಟ ಮಾಡಿ ಬೆಳೆದಂತ ಒಂದು ಅಡುಗೆ ಮನೆ ಇದು. ಸೊ ಅಡುಗೆ ಮನೆಯನ್ನು ಕೂಡ ನೀವು ಗಮನಿಸಬಹುದು. ಇದಾದ ನಂತರದಲ್ಲಿ ಗಿಲ್ಲಿ ಅವರು ಈಗಾಗಲೇ ಬಿಗ್ ಬಾಸ್ ಸೀಸನ್ 12ರ ಗ್ರ್ಯಾಂಡ್ ಫಿನಾಲೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಇನ್ನು ಜನ ಕೂಡ ಅವ್ರ ಮನೆಗೆ ಅಷ್ಟೇ ಕಿಕ್ಕಿರಿದು ಸೇರ್ತಾ ಇದ್ದಾರೆ. ಸೊ ನಾವು ಕೂಡ ಇಲ್ಲಿ ಬಂದಿದ್ದೇವೆ. ಸೊ ಹಲವಾರು ಅವಾರ್ಡ್ಗಳನ್ನ ಗಳಿಸಿ ಈಗ ಕರ್ನಾಟಕದ ಮನೆ ಮಾತಾದಂತಹ ಗಿಲ್ಲಿ ಅವರ ಒಂದು ಹಾಲ್ ನೋಡಿದ್ವಿ, ಅಡುಗೆ ಮನೆ ನೋಡಿದ್ವಿ. ಈಗ ಅವರ ಒಂದು ರೂಮನ್ನು ಗಮನಿಸ್ತಾ ಹೋಗೋಣ. ಇದು ಗಿಲ್ಲಿ ಅವರು ಆಟ ಆಡಿ ಬೆಳೆದಿರುವಂಥ ಮನೆ. ಸೊ ಗಮನಿಸ್ಬೋದು ನೀವು. ಗಿಲ್ಲಿ ಅವ್ರದ್ದು ಮತ್ತೊಂದು ಅವಾರ್ಡ್ನ ಈ ರೂಮಲ್ಲಿ ಹಾಕಿದ್ದಾರೆ. ಸೊ ಸಿಂಪಲ್ ಮನೆ, ಒಂದು ಕಡು ಕುಟುಂಬದಲ್ಲಿ ಬೆಳೆದಂತಹ ಒಂದು ಕಡು ಬಡತನದ ಕುಟುಂಬದಲ್ಲಿ ಬೆಳೆದಂತಹ ಗಿಲ್ಲಿ ಈಗ ಕರ್ನಾಟಕದ ಮನೆ ಮಾತಾಗಿದ್ದಾರೆ. ಅವರ ಒಂದು ವಿಶಿಷ್ಟ ಶೈಲಿಯ ಮಾತುಗಳು, ನೇರ ಮಾತುಗಳು, ಯಾವುದೇ ಮುಲಾಜಿಲ್ಲದೆ ಮಾತನಾಡುವಂತಹ ಒಂದು ಕಲೆ ಅವರಲ್ಲಿರುವಂಥದ್ದು. ಸೊ ಅದನ್ನು ಗುರುತಿಸಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಿಂದ ಕೂಡ ಒಂದು ಅವಾರ್ಡನ್ನು ಕೊಟ್ಟಿದ್ದಾರೆ ಅವ್ರಿಗೆ. ಸೊ ಇದು ಅವರ ಮನೆ ದನದ ಕೊಟ್ಟಿಗೆ, ಗಿಲ್ಲಿ ಅವ್ರ ಮನೆಯಲ್ಲಿ ದನದ ಕೊಟ್ಟಿಗೆ. ಸೊ ಇವರು ರೈತರಾಗಿರೋದ್ರಿಂದ ತರಕಾರಿ ಕೂಡ ಮಳವಳ್ಳಿಗೆ ತರಕಾರಿ ಕೂಡ ಇವರು ಮಾರ್ತಾರಂತೆ. ಸೊ ಜನ ಕೂಡ ಅವ್ರನ್ನ ಅಷ್ಟೇ
ಪ್ರೀತಿಯಿಂದ ಕಾಣ್ತಾರೆ. ಅವರ ಕುಟುಂಬದ ಬಗ್ಗೆ ಕೂಡ ಅಷ್ಟೇ ಪ್ರೀತಿಯಿಂದ ಸರ್, ತುಂಬಾ ಮುಗ್ಧ ಜನ ಸರ್. ನಮಗೆ ಗಿಲ್ಲಿ ಅವ್ರ ಕುಟುಂಬನೂ ಸಹಿತ ಅಷ್ಟೇ ಇಷ್ಟ. ಗಿಲ್ಲಿ ಅವರು ಕೂಡ ನಮಗೆ ತುಂಬಾ ಇಷ್ಟ. ಬಿಗ್ ಬಾಸ್ ಸೀಸನ್ 12ರ ಗ್ರ್ಯಾಂಡ್ ಫಿನಾಲೆ ಗೆಲ್ಲಿ ಅಂತ ಈಗಾಗಲೇ ಕರ್ನಾಟಕದಾದ್ಯಂತ ಅವರ ಪೋಸ್ಟರ್ಗಳನ್ನ ಅಳವಡಿಸಿ ಅವರನ್ನ ಬರಮಾಡಿಕೊಂಡಿದ್ದಾರೆ. ತುಂಬ ಖುಷಿ ಆಗ್ತಾ ಇದೆ. ಗಿಲ್ಲಿ ಅವರೇ ಗೆದ್ದು ಬನ್ನಿ, ಚೆನ್ನಾಗಾಗಲಿ. ಗಿಲ್ಲಿ ಅವ್ರು ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ತುಂಬ ಖುಷಿ ಆಯಿತು ಅವ್ರನ್ನ ನೋಡಿ. ಸೊ ಗೆಲ್ಬೋದು ಅಂತ ಇದೆ ಅನಿಸುತ್ತೆ. ತುಂಬ ಹಾನೆಸ್ಟಾಗಿ ಆಡ್ತಾರೆ, ಸೊ ಅದಕ್ಕೆ ಗೆಲ್ಬೋದು. ಒಂದ್ಸಲ ವಿಶೇಷ ಹೇಳೋದಾದ್ರೆ ಆಲ್ ದ ಬೆಸ್ಟ್ ಗಿಲ್ಲಿ, ಗೆದ್ಕೊಂಡು ಬನ್ನಿ. ವೋಟ್ ಫಾರ್ ಗಿಲ್ಲಿ, ಗೆದ್ದು ಬಾ ಗಿಲ್ಲಿ. ಇಲ್ಲ, ತುಂಬ ಚೆನ್ನಾಗಿ ಮಾಡ್ತಿದ್ದಾನೆ ಸರ್. ತುಂಬಾ ಇಷ್ಟ ಆಯ್ತಾ? ಮತ್ತು ಮೊನ್ನೆ ನಲ್ಲಿ ಮುಳೆಲ್ಲ ತಿನ್ನಲ್ಲ, ತುಂಬ ಇಷ್ಟ ಆಯಿತು. ನಾವು ಅವ್ರೂರು ಪಕ್ಕದೂರವ್ರೆ, ಕಪ್ರೆ ಕೊಪ್ಪಲು ಅಂದ್ಬಿಟ್ಟು. ತುಂಬ ಚೆನ್ನಾಗಿ ಮಾಡ್ತಿದ್ದಾನೆ ಸರ್. ಅವ್ರು ತುಂಬ ಇಷ್ಟ ಆಗುತ್ತೆ. ನೋಡೋ ತನಕ ಮಲಗೋದೇ ಇಲ್ಲ. ಅವನು ಅಶ್ವಿನಿ ಮೇಡಮ್ ಟಾಂಗ್ ಕೊಡೋದೆಲ್ಲ ತುಂಬ ಚೆನ್ನಾಗಿ ಮಾಡ್ತಾನೆ ಸರ್. ಮಾತು ಚೆನ್ನಾಗಿ ಟಾಂಗ್ ಕೊಡ್ತಾನೆ ಸರ್. ಅದು ನಂಗೆ ತುಂಬ ಇಷ್ಟ. ನೇರ ನುಡಿ ನೀಡೋನು. ವಾರನೂ ಟಾಸ್ಕ್ ಮಾಡ್ತಾನೆ. ಮಾಡೋದಕ್ಕಿಂತ ಮಾತಲ್ಲಿ ಚೆನ್ನಾಗಿ ಟಾಂಗ್ ಕೊಡ್ತಾನೆ. ಹಂಗಾಗಿ ಇಷ್ಟ ನಮಗೆ. ಸ್ವಾಮಿ, ನಾವು ಹೋಯ್ತಾ ಇರೋದೇ ಗಿಲ್ಲಿ ಅಂದ್ಬಿಟ್ಟು. ನಾಳೆ ಇರುಮುಡಿ ಐತೆ, ಅವ್ರು ಗೆಲ್ಲಿ ಅಂದ್ಬಿಟ್ಟೆ ನಾವು ಮನ್ಸಾರ ಕೇಳ್ಕೊಂಡು ನಾಳೆ ಶಬರಿಮಲೆಗೆ ಹೋಗ್ಬಿಟ್ಟು ಅವ್ರಿಗೆ ಮೋಕ್ಷ ಕೇಳ್ಕೊ ಬರ್ತೀವಿ. ಒಳ್ಳೇದಾಗಲಿ. ಇಡೀ ಕರ್ನಾಟಕ ಜನತೆ ಎಲ್ಲರೂ ಸಪೋರ್ಟ್ ಮಾಡಲಿ ಅಂತ ನಾವು ಮನಸ್ಪೂರ್ವಕವಾಗಿ ಶಬರಿಮಲೆಗೆ ಹೋಗಿ ಕೇಳ್ಕೊತೀವಿ ಸ್ವಾಮಿಗಳೇ. ನಮ್ಮ ಬಡವ್ರ ಮಕ್ಕಳು ಗೆಲ್ಲೇಬೇಕು ಸ್ವಾಮಿ. ಡಮಾಲ್ ಡಿಮಿಲ್ ಡಕ್ಕ, ಗಿಲ್ಲಿ ಗೆಲ್ಲೋದು ಪಕ್ಕ ಸ್ವಾಮಿ. ನಮ್ಮ ಗ್ರಾಮದ ಪಕ್ಕನೇ ಇರೋದವರು, ತುಂಬ ಬಡ ಕುಟುಂಬದಿಂದ ಬಂದಿರೋ ಸ್ವಾಮಿಗಳೇ. ಅವರು ಕುರಿ ಮೇಯಿಸ್ಕೊಂಡು ಇರೋದು ಹಳ್ಳಿ ಗ್ರಾಮದಲ್ಲಿ. ಅವರು ತುಂಬ ಒಳ್ಳೆಯ ವ್ಯಕ್ತಿಗಳು. ಮಾತಾಡಿಸೋ ರೀತಿಯಾಗಲಿ ಏನೇ ಇರಲಿ ಒಂಥರ ಹಾವಭಾವ ಇಲ್ದೇ ಚೆನ್ನಾಗಿ ಮಾತಾಡಿಸ್ತಾರೆ. ಅವ್ರನ್ನೂ ಚೆನ್ನಾಗಿ ಮಡಗಿರಲಿ ಅಂತ ಈ ಮೂಲಕ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ. ತುಂಬ ಐತೆ ಸ್ವಾಮಿ. ಅದೇ ಥರ ಅವ್ರು ಕಷ್ಟಪಟ್ಟಿದ್ದಾರೆ. ಅವರ ಬ್ಯಾಕ್ಗ್ರೌಂಡ್ ಕೇಳ್ಕೊ ಬಂದರೆ ಸ್ವಾಮಿ ನಮ್ಗೆ ತುಂಬ ಬೇಜಾರಾಯ್ತದೆ. ಆದ್ರೂ ಬಡವ್ರ ಮಕ್ಕಳು ಬೆಳಿಬೇಕು ಅನ್ನೋದು ಇದೇ ಕಾರಣಕ್ಕೋಸ್ಕರ. ಅದರಿಂದ ಅದೇ ಥರ ಅವ್ರು ಮುಂದೆ ಬಂದಿದ್ದಾರೆ, ಇನ್ನೂ ಮುಂದೆ ಹೋಗಲಿ ಅಂತ ನಾವು ಮನಸಾರಿ ಕೇಳ್ಕೊತೀವಿ ಸ್ವಾಮಿ. ನಾವು ಹೋಯ್ತಾ ಇರೋದೇ ಗಿಲ್ಲಿ ಅಂದ್ಬಿಟ್ಟು. ನಾಳೆ ಇರುಮುಡಿ